ಸೊ ನಮ್ಮ ಕ್ರಿಸ್ಮಸ್ ಟ್ರೀ ರೆಡಿ. ಇಷ್ಟೊತ್ತು ನಾವು ಕಷ್ಟಪಟ್ಟು ಇದು ಅರೇಂಜ್ ಮಾಡ್ಕೊಂಡ್ ಬಂದಿರೋಂಥ ಆರ್ನಮೆಂಟ್, ಸ್ಕೂಲಿಂದ ಲಾಸ್ಟ್ ಇಯರ್ ಮಾಡಿರೋದು ಇದು. ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಟುಡೇಸ್ ವ್ಲಾಗ್. ಇವತ್ತು ನಾನು ನಮ್ಮ ಮನೇಲಿ ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಕ್ರಿಸ್ಮಸ್ ಆಲ್ಮೋಸ್ಟ್ ನಿಯರ್ ಇದೆ. ಸೊ ಇವತ್ತು ನಾವು ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡ್ತಾ ಇದೀವಿ. ನನ್ನ ಜೊತೆ ಡೆಕೋರೇಷನ್ಗೆ ಹೆಲ್ಪ್ ಮಾಡೋದಕ್ಕೆ ಅರಿನ್ ಇದ್ದಾನೆ. ಹಾಯ್ ಅರಿನ್. ಹಾಯ್. ಇದು ನಮ್ಮ ಹತ್ರ ಇರೋ ಕ್ರಿಸ್ಮಸ್ ಟ್ರೀ ಆರ್ನಮೆಂಟ್ಸ್ ಹಾಗೆ ಗಿಫ್ಟ್ ಬಾಕ್ಸಸ್. ಇದನ್ನು ಎವ್ರಿ ಇಯರ್ ನಾನು ಕ್ರಿಸ್ಮಸ್ ಟೈಮಲ್ಲಿ ಓಪನ್ ಮಾಡಿ ಡೆಕೋರೇಟ್ ಮಾಡಿ ಅದಾದಮೇಲೆ ಮತ್ತೆ ಪ್ಯಾಕ್ ಮಾಡಿಬಿಟ್ಟು ಹೀಗೆ ಇಟ್ಟಿರ್ತೀನಿ ಗರಾಜಲ್ಲಿ. ಎವ್ರಿ ಇಯರ್ ಇದನ್ನು ಕ್ರಿಸ್ಮಸ್ ಬಂದಾಗ ಮತ್ತೆ ಯೂಸ್ ಮಾಡ್ಕೊತೀವಿ. ಸೊ ಇದು 2 ಪೀಸ್ ಇದೆ. ಈ ಥರ ಇವೆರಡು ಪೀಸಸ್ನ ಜಾಯಿನ್ ಮಾಡಬೇಕು ಇವಾಗ. ಇವಾಗ ಬೇಸ್ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಇದು ಈ ಥರ ಬೇಸ್ ಇದೆ, ಇದನ್ನು ರೆಡಿ ಮಾಡಿಕೊಂಡು ಆಯ್ತಾ ಕರೆಕ್ಟಾಗಿ ಲಾಕ್ ಇದೆ. ಓಕೆ, ಇವಾಗ ಬೇಸ್ ಹಾಕ್ಕೊಂಡೆ ನಾನು. ಇದು ಕನೆಕ್ಟ್. ಇವಾಗ ಇನ್ನೊಂದು ಪೀಸ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದು ಇನ್ಬಿಲ್ಟ್ ಲೈಟ್ಸ್ ಇದೆ ಇಲ್ಲಿ. ಇವೆಲ್ಲ ಇನ್ಬಿಲ್ಟ್ ಲೈಟ್ಸ್. ಇದು ಹಾಕ್ತಾ ಇದ್ದಂಗೆ ಲೈಟು ಆನ್ ಆಗುತ್ತೆ. ಸೊ ಇಲ್ಲಿ ಸ್ವಿಚ್ ಇದೆ ನೋಡಿ. ಇದನ್ನ ಈ ಇನ್ನೊಂದು ಸ್ವಿಚ್ ಇರುತ್ತೆ ಇಲ್ಲಿ ಕೆಳಗಡೆ, ಅದಕ್ಕೆ ಕನೆಕ್ಟ್ ಮಾಡಬೇಕು. ಇದನ್ನ ಈ ಥರ ನಿಧಾನಕ್ಕೆ ಸ್ಪ್ರೆಡ್ ಮಾಡಬೇಕು. ಇದು ಕ್ರಿಸ್ಮಸ್ ಟ್ರೀ ಸ್ಕರ್ಟ್. ಈ ತರ ಇರುತ್ತೆ ಇದು. ಇದನ್ನ ಬೇಸಿಗೆ ಹಾಕಬೇಕು. ನಾವು ಹಾಕ್ತಾ ಇರೋ ಆರ್ನಮೆಂಟ್ ನಮ್ಮದು ವೈಟ್ ಗೋಲ್ಡ್ ಥೀಮಲ್ಲಿದೆ. ಸೊ ನಾನು ಸ್ಕರ್ಟ್ನು ಅದೇ ಥರ ಕಲರಲ್ಲಿ ತೊಗೊಂಡಿದ್ದೀನಿ. ಇದು ನಮ್ಮ ಕ್ರಿಸ್ಮಸ್ ಟ್ರೀ ಆರ್ನಮೆಂಟ್. ಇವೆಲ್ಲ ನಾನು ಗೋಲ್ಡ್ ಆ್ಯಂಡ್ ವೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದನ್ನ ಎವ್ರಿ ಟೈಮ್ ನಾನು ಕ್ರಿಸ್ಮಸ್ ಆದಮೇಲೆ ನೀಟಾಗಿ ಪ್ಯಾಕ್ ಮಾಡಿ ಇದನ್ನು ಗರಾಜಲ್ಲಿ ಇಟ್ಬಿಟ್ಟಿರ್ತೀನಿ. ಎವ್ರಿ ಇಯರ್ ಹಾಗೆ ಅದನ್ನು ಪ್ರತಿ ಸಲ ತೆಗೆದು ಯೂಸ್ ಮಾಡ್ತೀನಿ ಇದೇ ಥರ. ಈ ಕ್ರಿಸ್ಮಸ್ ಆರ್ನಮೆಂಟ್ ಹ್ಯಾಂಗ್ ಮಾಡೋದಕ್ಕೆ ಈ ಥರ ಹುಕ್ ಸಿಗುತ್ತೆ. ಇದನ್ನು ಯೂಸ್ ಮಾಡಿ ಈ ಥರ ಟ್ರೀಗೆ ಹ್ಯಾಂಗ್ ಮಾಡಬೇಕು. ಇದನ್ನ ಸೊ ನಾನು ಇವಾಗ ಹ್ಯಾಂಗ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಇದು ಅರೇಂಜ್ ಮಾಡ್ಕೊಂಡ್ ಬಂದಿರೋಂಥ ಆರ್ನಮೆಂಟ್, ಸ್ಕೂಲಿಂದ ಲಾಸ್ಟ್ ಇಯರ್ ಮಾಡಿರೋದು ಇದು. ಈ ಥರ ಎಲ್ಲ ಡಿಫ್ರೆಂಟ್ ಆರ್ನಮೆಂಟ್ಸ್ ಇದೆ ನಮ್ಮ ಹತ್ರ. ಇವೆಲ್ಲ ಓವರ್ ದ ಇಯರ್ಸ್ ನಾವು ಕಲೆಕ್ಟ್ ಮಾಡಿರೋಂಥ ಆರ್ನಮೆಂಟ್ಸ್ಗಳು. ಬೇರೆ ಬೇರೆ ಡಿಫ್ರೆಂಟ್ ಸೈಜ್ ಇದೆ. ಚಿಕ್ಕದಿದೆ, ದೊಡ್ಡದಿದೆ, ಚಿಕ್ಕದಿದೆ, ಡಿಫ್ರೆಂಟ್ ಶೇಪ್ ಸೈಜ್ ಎಲ್ಲ ಇದೆ. ಇಲ್ಲಿದೆ ನೋಡಿ ಹುಕ್ಸ್ ಎಲ್ಲ.
ಯಾಕೋ ಕ್ಯಾಮ್ರಾ ಅರೆ ನಿಂಗೆ ಯಾವ ಆರ್ನಮೆಂಟ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ? ಯಾವುದು? ಅದು ಚೆನ್ನಾಗಿ ಅನಿಸ್ತಾ ಇದೆಯಾ? ಓ ಓಕೆ. ಯಾಕೆ? ಡೈಮಂಡ್ ಶೇಪ್ ಇದೆಯಾ? ಓಕೆ. ನನಗೆ ಇದು ಚೆನ್ನಾಗಿ ಅನಿಸ್ತದೆ, ಗ್ಲಿಟ್ರಿ ಗೋಲ್ಡ್. ಇದು ತುಂಬ ಚೆನ್ನಾಗಿದೆ, ಶೈನಿಂಗ್ ಅಲ್ವಾ? ನಿಧಾನ. ಏನು ಗೊತ್ತಾ, ಈ ಥರ ಇದು ಒಳಗಡೆ ಹಾಕಬೇಕು, ಸೊ ಈ ಗ್ಯಾಪ್ ಫಿಲ್ ಆಗುತ್ತೆ ಇಲ್ಲಿ. ಓಕೆ, ಯಾ ಗ್ಯಾಪು ಆ ಥರ ಲುಕ್ಸ್ ಫುಲ್ಲರ್ ಅಲ್ವಾ, ಇಲ್ಲೆಲ್ಲ ಹಾಕ್ಬಿಟ್ರೆ. ಇಲ್ಲಾಂದರೆ ಒಂಥರ ಎಂಟಿ ಅನಿಸುತ್ತೆ ಸ್ಪೇಸ್ ಎಲ್ಲ. ಖಾಲಿ ಆಯ್ತಾ? ಏನು? ಓಕೆ, ತೆಗ್ಕೊಡ್ತೀನಿ ಅದನ್ನೆಲ್ಲ. ಬುಕ್ಸ್ ಎಲ್ಲ ಇದೆ, ತೆಗೆದುಕೊಡ್ತೀನಿ. Can you play a Christmas song? ಯಾವುದು? ಏನು ಸಾಂಗ್? Jingle bells. ಓ ಇದ್ರಲ್ಲ. ಓಕೆ, ತಗೊಂಬ. ಓಕೆ, ತಗೊಂಬಂದ್ಯಾ? ಓಕೆ, ಸೊ ಆಲ್ಮೋಸ್ಟ್ ಆಯ್ತಾ ನಮ್ಮ ಟ್ರೀ? ಹೌದು. ಯಾ, ಸುಮಾರಾಗಿ ಆಯಿತು. ಇಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಇದೆ, ಇದನ್ನೆಲ್ಲ ಫಿಲ್ ಮಾಡಿಬಿಡೋಣ. ಓಕೆ, ಅದನ್ನು ಭಾಳ ಕೆಮ್ಮನಪ್ಪ ಈಗ. ಸ್ಮಾಲ್ ಒನ್ ಕ್ಯೂಟ್ ಆಗಿದೆ ಅಲ್ವಾ ಇದು? ಓಕೆ, ಇವಾಗ ನಾವು ಗಿಫ್ಟ್ ಬಾಕ್ಸಸ್ ಇಡೋಣ ಕೆಳಗಡೆ. ಓಕೆನಾ? ಓಕೆ, ಇವೆಲ್ಲ ತೆಗೆದು ಗಿಫ್ಟ್ ಇವಾಗ ಇಡೋಕ್ಕಾಗಲ್ಲ, ಗಿಫ್ಟ್ ಬಾಕ್ಸಸ್ ಎಲ್ಲ ಹಾಕಿಡೋಣ. ಓಕೆ, ತೋರಿಸ್ತೀನಿ ಇಂತಾರ. ಗುಡ್. ಯಾ, ತೆಗೆದು ನಾನು ಓಪನ್ ಮಾಡ್ತೀನಿ. ಅದಲ್ಲ, ಅದು ಇದು ಇದು ದಿಸ್ ಒನ್. ಅದೇನು ಇದು, ಇದನ್ನು ಈ ಥರ ಓಪನ್ ಮಾಡಿ ಇವಾಗ ಹಾಕೋಬೇಕು. ಇದು ನಿಂಗೆ ನಿಧಾನ ಹಾಕು, ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ನಿಧಾನ ಹಾಕ್ಬೇಕು. ಓಕೆ, ರೆಡಿ ಬಾಕ್ಸ್. ಇದನ್ನು ಸ್ಕ್ವೇರ್ ಮಾಡ್ಕೊ. ಹಿಂಗೆ ಓಪನ್ ಆದಮೇಲೆ ಥರ ಇದ್ರ ಕ್ಯಾಪ್ನ ಓಪನ್ ಮಾಡಿಕೊಂಡು ಹಿಂಗೆ ಹಾಕ್ಬೇಕು. ನಿಧಾನ, ಬ್ರೇಕ್ ಆಗ್ಬಿಡುತ್ತೆ. ಫುಲ್ ಓಪನ್ ಮಾಡ್ಕೊ. ಇದಿಷ್ಟ ನೀನು ಮಾಡಿಕೊಡು, ನಾನು ಹಾಕ್ತಿರ್ತೀನಿ. ಅದಷ್ಟೇ ಮಾಡಿದ್ದೀನಿ. ಥ್ಯಾಂಕ್ ಯು. ಹಂಗೆ ಮಾಡಿಬಿಡು, ನಾನು ಹಾಕ್ತೀನಿ. ಓಕೆ, ಇಲ್ಲೊಂದು ಇರ್ತೀನಿ. ಒಂದು ಮೋಡ್ ಆ ಕಡೆ ಇಟ್ಬಿಡು. ಆಯಿತಾ? ಸೊ ಲಾಸ್ಟಲ್ಲಿ ಏನು ಮಿಸ್ ಆಯ್ತು ಇವಾಗ? ಟ್ರೀ ಟಾಪರ್ ತಗೊಂಬ. ಸ್ಟಾರ್, ಯಾ.
ಕೊಡು, ಹಾಕ್ತೀಯ ನೀನೇ? ನಿಧಾನ. ಆರ್ನಮೆಂಟ್ ಎಲ್ಲ ಒಂದು ಉದುರೋಗುತ್ತೆ, ಆದರೆ ಶೇಕ್ ಮಾಡೋಕ್ಕೆ ಹೋಗ್ಬಿಡ. ಒಂದು ಸೆಕೆಂಡ್ ಇರು, ನಾನು ಹಾಕ್ಬಿಡ್ತೀನಿ. ಸ್ವಲ್ಪ ಲಾಂಗ್ ಇದೆ ಆಯಿತಾ? ಸೊ ನಮ್ಮ ಕ್ರಿಸ್ಮಸ್ ಟ್ರೀ ರೆಡಿ. ಇಷ್ಟೊತ್ತು ನಾವು ಕಷ್ಟಪಟ್ಟು ಈ ಆರ್ನಮೆಂಟ್ಸ್ ಎಲ್ಲ ಹಾಕಿದ್ದೀವಿ, ಟ್ರೀನ ರೆಡಿ ಮಾಡಿದ್ದೀವಿ. ಈ ನಮ್ಮ ಹತ್ರ ಇರೋ ಟ್ರೀ ಇದು 4 feet ಟಾಲ್ ಟ್ರೀ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಎಸ್, ಗಿಫ್ಟ್ ಬಾಕ್ಸಸ್ಸಲ್ಲಿ ನಾವು ಇನ್ನು ಗಿಫ್ಟ್ಸ್ ಎಲ್ಲ ಹಾಕಬೇಕು. ಇವಾಗ ನಾವು ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮುಗಿಸಿದ್ವಿ. ಇವಾಗ ಅರಿನ್ ಫ್ರೆಂಡ್ ಫ್ಯಾಮಿಲಿ ಒಂದು ಇಲ್ಲಿಗೆ ಬರ್ತಾ ಇದೆ. ಅವ್ರು ಆ್ಯಕ್ಚುಲಿ ಈ ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟ್ಗೆ ಮೂವ್ ಆಗ್ತಾ ಇದ್ದಾರೆ. ಸೊ ಮೂವ್ ಆಗೋಕ್ಕೂ ಮೊದಲು ಒಂದ್ಸಲ ಲಾಸ್ಟ್ ಟೈಮ್ ನಮ್ಮನ್ನ ಮೀಟ್ ಆಗೋಣ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ ಈವ್ನಿಂಗ್ ಟೈಮ್ ಇವಾಗ. ಸೊ ನಾನು ಸ್ನ್ಯಾಕ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ. His cousin, Kiran's cousin, stays in Gujarat. Yeah. She lives in Gujarat. Jamnagar. We ate Jamnagar's gathia. 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 She used to bring sometimes. Yeah. Yeah, you know, a lot of Gujarati dishes, very famous ones. That's What do you make every day? What do you eat every day? Chapati and Dokla. Not dokla, everything. Khaman, not jalebi. Yeah. Pakda. Yeah, khaman, sev khami, and fehis. Curry also. He's packed out and we don't know what to do at home. Yeah. He can stay there for some time. Hello. With Savya. Oh, Dari, you want to go? आप लोग आना वहाँ आए तो. Yeah. I don't know how far it's from here. In Gatlinburg. Oh, 2-3 hours? Oh, okay. Yeah, people go to Gatlinburg though. Yeah, if you go, let us know when we get there. Baba. Yeah, sure. Probably next year. Yeah. So you guys Sabi. have to pack? Yeah, we're packing.
Still not Have done. next year. I know. Oh, you have money. Oh, he's taking a picture. ಈ ಥರ ಇತ್ತು ನಮ್ಮ ಇವತ್ತಿನ ಹೋಲ್ ಡೇ ವ್ಲಾಗ್. ಇದು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಈ ಸಲ 24th ಹಾಗೆ 25th ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಒಂದು ಇಂಡೋರ್ ವಾಟರ್ ಪಾರ್ಕ್ ಇರೋ ಅಂಥ ಲಾಡ್ಜಿಗೆ ಹೋಗ್ತಾ ಇದ್ದೀವಿ. ಇವಾಗ ವಿಂಟರ್ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಮಕ್ಕಳು ಕರ್ಕೊಂಡು ಓಡಾಡೋಕ್ಕಾಗಲ್ಲ. ಆ ಲಾಡ್ಜ್ ಒಳಗಡೆನೆ ಒಂದು ದೊಡ್ಡ ವಾಟರ್ ಪಾರ್ಕ್ ಇದೆ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.